ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಪ್ರಮುಖ ನೀರಾವರಿ ಮತ್ತು ನದಿ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಮೊದಲನೇದಾಗಿ ಏನೇನು ಕವರ್ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಯೋಜನೆಗಳ ಪರಿಚಯ ಅಂದರೆ ಟೋಟಲ್ ಓವರಿವು. ನಂತರದಲ್ಲಿ ಪಟ್ಟಿ, ಪ್ರಮುಖ ಯೋಜನೆಗಳ ಪಟ್ಟಿ, ಎಷ್ಟು ಯೋಜನೆಗಳಿವೆ ಅನ್ನೋದು ನೋಡೋಣ ಫಸ್ಟು. ಅದಾದ ನಂತರ ನೆನಪಿಡುವ ಟ್ರಿಕ್ಸ್, ಯಾವ ಥರ ನೆನಪಿಟ್ಕೋಬಹುದು. ಉದಾಹರಣೆಗೆ ನಾನು ನಿಮಗೆ ತಮ್ಮನಲ್ಲಿ ಕೊಟ್ಟಿರೋ ಪ್ರಕಾರ ಕೃಷ್ಣನ ಮಗ, ಘಟ, ಮೊಮ್ಮಗ, ಮಲ, ತಂಗಿ, ತುಂಗ, ಭಾವ, ಭದ್ರ ಅಂದರೆ ಉಪನದಿಗಳನ್ನು ನೆನಪಿಟ್ಕೋಬೇಕು. ಕೃಷ್ಣನ ಉಪನದಿಗಳು. ನಂತರದಲ್ಲಿ ಉಪನದಿಗಳಿಗೆ ಯಾವ ಯಾವ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ ಅಂತ ಕೂಡ ನಾವು ಹೀಗೆ ಕೂಡ ನೆನಪಿಟ್ಕೊಳ್ಳೋದಕ್ಕೆ ಟ್ರಿಕ್ಸು ಇದು ಕವರ್ ಆಗುತ್ತೆ. ಇದಾದ್ಮೇಲೆ ಇನ್ನೊಂದು ರೀತಿ ನೆನಪಿಟ್ಕೋಬಹುದು ನಾವು. ಯಾವ ಥರ ಅಂದರೆ ಜಿಲ್ಲಾವಾರು ಯೋಜನೆಗಳು, ಅಂದರೆ ಮಲೆನಾಡು ಕರಾವಳಿ ಭಾಗದಲ್ಲಿ ಯಾವ ಯಾವ ನದಿಗಳು ಹರಿಯುತ್ತೆ, ಆ ನದಿಗಳಿಗೆ ಯಾವ ಯಾವ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ, ಅಂದರೆ ದಕ್ಷಿಣ ಭಾಗ, ಉತ್ತರ ಭಾಗ. ಸೊ ಡಿಸ್ಟ್ರಿಕ್ಟ್ ವೈಸ್ ಕೂಡ ನಾವು ನೆನಪಿಟ್ಕೋಬಹುದು. ಸೊ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದ ಕಂಪ್ಲೀಟ್ PDF ನಿಮಗೆ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋದ ನೋಡ್ಬೋದು. ಆ PDF ಕೂಡ ಡೌನ್ಲೋಡ್ ಮಾಡ್ಕೋಬೋದು. PDF ಅಲ್ಲಿ ಲಿಂಕ್ ಕೂಡ ಇರುತ್ತೆ, ನೀವು ವಿಸಿಟ್ ಮಾಡಿ ವಿಡಿಯೋ ಕೂಡ ನೋಡ್ಬೋದು. ಸ್ಟಾರ್ಟ್ ಮಾಡೋಣ. ಫಸ್ಟ್ ವಿಡಿಯೋ ಸ್ಟಾರ್ಟಿಂಗಿಂದ ನೋಡಿದರೆ ನಿಮಗೆ ತುಂಬ ಈಸಿಯಾಗಿ ನೆನ್ಪಿಟ್ಕೋಬಹುದು. ಡೈರೆಕ್ಟಾಗಿ ನೀವು ಶಾರ್ಟ್ಕಟ್ ಫಾರ್ಮಿಗೆ ಹೋದರೆ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನೆನ್ಪಿಟ್ಕೊಳ್ಳೋದಕ್ಕೆ. ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿ. ಕರ್ನಾಟಕವು ಸಮೃದ್ಧವಾದ ನದಿ ವ್ಯವಸ್ಥೆಗಳನ್ನು ಹೊಂದಿದ್ದು, ಕಾವೇರಿ, ಕೃಷ್ಣ, ತುಂಗ, ಭದ್ರಾ, ಶರಾವತಿ, ಕಾಳಿ ಮುಂತಾದ ನದಿಗಳು ರಾಜ್ಯದ ಕೃಷಿ ಮತ್ತು ಜಲವಿದ್ಯುತ್ಗೆ ಆಧಾರವಾಗಿವೆ. ಅಂದರೆ ಕೃಷಿ ನೀರಾವರಿಗೆ ಲಕ್ಷಾಂತರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಒದಗಿಸುವ ಬೃಹತ್ ಅಣೆಕಟ್ಟುಗಳಿವೆ. ಜಲವಿದ್ಯುತ್ ಉತ್ಪಾದನೆ, ಶರಾವತಿ ಅಂದರೆ ಜೋಗ ಜಲಪಾತ, ಶರಾವತಿ, ಕಾಳಿ ಮತ್ತು ಕೃಷ್ಣ ನದಿ ಯೋಜನೆಗಳಿವೆ. ಕುಡಿಯುವ ನೀರು, ಮಂಡ್ಯ, ಮೈಸೂರು, ಬೆಂಗಳೂರು ಮತ್ತು ಉತ್ತರ ಕರ್ನಾಟಕದ ಪ್ರಮುಖ ನಗರಗಳಿಗೆ ಜೀವಜಲವಾಗಿವೆ. ಸೊ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಇದು ಯೋಜನೆ, ನಂತರದಲ್ಲಿ ಯಾವ ಸ್ಥಳದಲ್ಲಿ ಬರುತ್ತೆ, ನಂತರದಲ್ಲಿ ಯಾವ ಜಿಲ್ಲೆಯಲ್ಲಿ ಬರುತ್ತೆ, ಯಾವ ನದಿಗೆ ಯಾವ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಅಂದರೆ ನೋಡಿ, ವಾಣಿ ವಿಲಾಸ ಸಾಗರ, ವಾಣಿ ವಿಲಾಸ ಸಾಗರ, ಮಾರಿ ಕಣಿವೆ, ಚಿತ್ರದುರ್ಗದ ಡಿಸ್ಟಿಕ್ಕು, ವೇದಾವತಿ. ಯಾವ ಥರ ನೆನ್ಪಿಟ್ಕೊಳ್ತೀರ ಅಂದರೆ, ಸೊ ವಾಣಿ, ಚಿತ್ರ, ವೇದ ಈ ಮೂರು ಸ್ನೇಹಿತರು ಒಂದು ಮಾರಿ ಜಾತ್ರೆಯಲ್ಲಿ ಸಿಕ್ಕರು. ಮಾರಿ ಕಣಿವೆ ಅಂದರೆ ಒಂದು ಕಣಿವೆಯಲ್ಲಿ ಸಿಕ್ಕರು. ಈ ಥರ ಕೂಡ ನೀವು ನೆನಪಿಟ್ಕೋಬಹುದು. ಕೃಷ್ಣ ರಾಜ ಸಾಗರ, ಕನ್ನಂಬಾಡಿ ಜಾಗದಲ್ಲಿ ಕಟ್ಟಲಾಗಿದೆ. ಮಂಡ್ಯ ಡಿಸ್ಟಿಕ್ಕು, ಕಾವೇರಿ. ಕಾವೇರಿ ಫಸ್ಟು ನೀವು ನೆನ್ಪಿಟ್ಕೋಬಹುದು. ಕಾವೇರಿ ಮಂಡ್ಯ ಗೊತ್ತಿರೋದು, ಎಲ್ಲ ಸಿನಿಮಾಗಳಲ್ಲೆಲ್ಲ ನೋಡಿ ನೆನಪಿರುತ್ತೆ ನಿಮಗೆ. ಮಂಡ್ಯ ಡಿಸ್ಟಿಕಲ್ಲಿ ಬರುತ್ತೆ, ಕನ್ನಂಬಾಡಿಲಿ ಕಟ್ಟಲಾಗಿದೆ. ಅದು ಈಸಿಯಾಗಿ ನೆನ್ಪಿಟ್ಕೊಳ್ತೀರಾ. ತುಂಗಭದ್ರ ಮಲ್ಲಾಪುರ ಪ್ಲೇಸ್, ಅಂದರೆ ಮಲ್ಲಾಪುರ ಅಂದರೆ ತುಂಗಭದ್ರ. ಇದು ನೋಡಿ, ಈ ಥರ ಕೂಡ ನೆನ್ಪಿಟ್ಕೋಬಹುದು ನೀವು. ತುಂಗಭದ್ರ ಹೆಸರು, ತುಂಗಭದ್ರ ಅಂದರೆ ತುಂಗಭದ್ರ ಡ್ಯಾಮ್ ಅಂತಲೇ ಕರಿತೀವಿ. ಯಾವ ಜಾಗ ಅಂತಂದರೆ ಮಲ್ಲಾಪುರ, ಅಂದರೆ ಮುನಿರಾಬಾದ್ ಹೊಸಪೇಟೆಯಲ್ಲಿ ಬರುತ್ತೆ. ಅದು ಹೊಸಪೇಟೆಯಲ್ಲಿ ಬರುತ್ತೆ. ಮಲ್ಲಾಪುರ, ಮುನಿರಾಬಾದ್ ಆ ಪ್ಲೇಸಲ್ಲಿ ಬರುತ್ತೆ. ಅದು ಬಳ್ಳಾರಿ ಡಿಸ್ಟಿಕಲ್ಲಿದೆ. ಇವಾಗ ಹೊಸಪೇಟೆ ಡಿಸ್ಟಿಕ್ ಆಗಿದೆ. ಓಕೆ, ಹೊಸಪೇಟೆ ಡಿಸ್ಟಿಕ್ ಆಗಿದೆ ಈಗ. ಹೇಮಾವತಿ ಅಣೆಕಟ್ಟು, ಗೇರೂರು, ಹಾಸನ, ಹೇಮಾವತಿ. ಓಕೆ, ಹೇಮಾವತಿ ಅಣೆಕಟ್ಟು, ಹೇಮಾವತಿ ಹೆಸರಲ್ಲಿದೆ. ಹೇಮಾವತಿ ಅಣೆಕಟ್ಟು ಕಟ್ಟಲಾಗಿದೆ. ಯಾವ ಜಾಗದಲ್ಲಿ ಕಟ್ಟಲಾಗಿದೆ ಅಂದರೆ ನೆನ್ಪಿಟ್ಕೋಬೇಕು ನೀವು. ಹಾಸನ, ಹೇಮ, ಹೆಚ್. ಯಾವ ಸ್ಥಳದಲ್ಲಾಗಿದೆ ಅಂದರೆ ಗೋರೂರು, ಅಂದರೆ ಗೋ ಟು ಹಾಸನ್. ಈ ಥರ ಕೂಡ ನೆನ್ಪಿಟ್ಕೋಬಹುದು. ಭದ್ರಾ ಯೋಜನೆ ಲಕ್ಕವಳಿಯಲ್ಲಿ ಕಟ್ಟಲಾಗಿದೆ. ಚಿಕ್ಕಮಗಳೂರಲ್ಲಿ ಭದ್ರಾ ರಿವರಿಗೆ, ಭದ್ರಾ ಯೋಜನೆ ಭದ್ರಾ ಕಟ್ಟಲಾಗಿದೆ. ಅಂದರೆ ಲಕ್ಕವಳ್ಳಿ, ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಕಟ್ಟಲಾಗಿದೆ. ತುಂಗಾ ಅಣೆಕಟ್ಟು, ಗಾಜನೂರು, ಶಿವಮೊಗ್ಗ. ತುಂಗಾ ನದಿಗೆ ಶಿವಮೊಗ್ಗ ಡಿಸ್ಟಿಕಲ್ಲಿ ಗಾಜನೂರು ಜಾಗದಲ್ಲಿ ತುಂಗಾ ಅಣೆಕಟ್ಟು ಕಟ್ಟಲಾಗಿದೆ. ತುಂಗಾ ಎರಡು ಸೇಮು ಜಾಗ, ಗಾಜನೂರು ಅಂತ ನೆನ್ಪಿಟ್ಕೊಳ್ಳಿ. ನಿಮ್ದು ಏನಾದರೂ ಶಾರ್ಟ್ ಕಟ್ ಫಾರ್ಮ್ ಇದ್ರೆ ಕೂಡ ನೆನ್ಪಿಟ್ಕೋಬಹುದು. ನಂತರ ಮೆಮೊರಿ ಟ್ರಿಕ್ಸ್ ಇದೆಯಲ್ಲ, ಅಲ್ಲಿ ಪ್ರಯತ್ನ ಮಾಡೋಣ ನೆನ್ಪಿಟ್ಕೊಳ್ಳೋಕೆ. ಜಸ್ಟ್ ಇಲ್ಲಿ ಪಟ್ಟಿಯನ್ನು ತಿಳಿತಾ ಹೋಗೋಣ. ಕಬಿನಿ ಯೋಜನೆ, ಕಬಿನಿ ನದಿ ಕಟ್ಟಲಾಗಿದೆ. ಬೀಚನಹಳ್ಳಿ, ಮೈಸೂರು. ಯಾವ ಥರ ನೆನ್ಪಿಟ್ಕೊಳ್ತೀರಾ ಇದನ್ನು ನೀವು, ಅದನ್ನು ಮೆಮೊರಿ ಟ್ರಿಕ್ಸ್ ಅಲ್ಲಿ ನೋಡೋಣ. ನಗು ಯೋಜನೆ ಅಥವಾ ನುಗು ಯೋಜನೆ ನುಗು ನದಿಗೆ ಕಟ್ಟಲಾಗಿದೆ. ಅದು ಮೈಸೂರಲ್ಲಿ. ಬೀಳುವಾರ ನೋಡಿ, ಮೈಸೂರು ಡಿಸ್ಟಿಕಲ್ಲಿ ಎರಡು ಬರುತ್ತೆ. ಯಾವ ಥರ, ಕಬಿನಿ ಮತ್ತು ನುಗು ಎರಡು ಬರುತ್ತೆ. ಎರಡೂ ಸೇಮ್ ಹೆಸರಲ್ಲಿ. ಕಬಿನಿಗೆ ಕಬಿನಿ ಯೋಜನೆ ಅಂತಲೇ ಕರಿತೀವಿ, ನುಗುಗೆ ನುಗು ಯೋಜನೆ ಅಂತ ಕರಿತೀವಿ. ಜಾಗ ಮೈಸೂರು ಡಿಸ್ಟಿಕ್ಕು. ಯಾವ ಜಾಗ ಅಂತಂದರೆ ಎರಡು, ಬೀಚ, ಬೀರು. ಸೊ ಬಿ ಎರಡು. ಈ ಥರ ಪ್ರಾಕ್ಟೀಸ್ ಮಾಡಿ ಕೂಡ ನೀವು ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಪಟ್ಟಿ ನೋಡೋಣ. ಘಟಪ್ರಭಾ ಯೋಜನೆ, ಘಟಪ್ರಭಾ ನದಿಗೆ ಕಟ್ಟಲಾಗಿದೆ. ಎಲ್ಲಿ ಬರುತ್ತೆ, ಬೆಳಗಾವಿ, ಹಿಡಿಕಲ್. ಓಕೆ, ಘಟಪ್ರಭಾ ಯೋಜನೆ ಘಟಪ್ರಭಾ ನದಿಗೆ, ಅಂದರೆ ಗೋಕಾಕ್ ಫಾಲ್ಸ್ ಇದೆಯಲ್ಲ. ಸೊ ಗೋಕಾಕ್ ಫಾಲ್ಸ್ ಅಂದರೆ ಘಟಪ್ರಭಾ ನದಿನೇ ಗೋಕಾಕ್ ಫಾಲ್ಸ್ ಆಗಿರೋದು. ಸೊ ಹಿಡಿಕಲ್ ಪ್ಲೇಸು ಬೆಳಗಾವಿ. ಇದನ್ನು ನೀವು ನಿಮ್ಮ ಪ್ರಕಾರ ನೆನ್ಪಿಟ್ಕೊಳ್ಳಿ, ಯಾವ ಥರ ನೆನ್ಪಿಟ್ಕೊಳ್ತೀರ ಅಂತ. ಮೆಮೊರಿ ಟ್ರಿಕ್ಸಲ್ಲಿ ಕೂಡ ಡಿಸ್ಟಿಕ್ ವೈಸ್ ನೆನ್ಪಿಟ್ಕೊಳ್ಳೋಣ. ನಂತರದಲ್ಲಿ ಅಂದರೆ ಡಿಸ್ಟಿಕ್ ವೈಸಲ್ಲಿ ತುಂಬ ಈಸಿಯಾಗಿ ನೆನ್ಪಿಟ್ಕೋಬಹುದು ಮೆಮೊರಿ ಟ್ರಿಕ್ಸ್ಗಿಂತ. ಅದು ಮುಂದಿನ ಭಾಗದಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ಹಾರಂಗಿ ಯೋಜನೆ, ಹಾರಂಗಿ, ಕೊಡಗು, ಹದಗೂರಲ್ಲಿ. ಅಂದರೆ ಎಲ್ಲ ಹೆಚ್ ಹಾರಂಗಿ ಯೋಜನೆ ಅಂತಲೇ ಕರಿತೀವಿ. ಹೆಚ್ ಕ್ಯೂಬ್ ಅಂತ ಮಾಡ್ಕೊಳ್ಳಿ. HK ಹೈದರಾಬಾದ್, ಕರ್ನಾಟಕ. ಈ ಥರ ಕೂಡ ನೆನ್ಪಿಟ್ಕೋಬಹುದು ಕೊಡಗು ಜಿಲ್ಲೆಯಲ್ಲಿ.
ಕಾರಂಜ ಯೋಜನೆ ಬ್ಯಾಲಹಳ್ಳಿ ಬೀದರ್ ಬಿ ಯಾವ ಊರು ಇದು? ಮಂಜ್ರಾ. ಸೊ ಇದನ್ನ 2-3 ಸರಿ ಪ್ರಾಕ್ಟೀಸ್ ಮಾಡಿದ್ರೆ, ಯಾಕಂದರೆ ಬೀದರಲ್ಲಿ ಒಂದೇ ಒಂದು ಬರುತ್ತೆ ಮಂಜ್ರಾ ನದಿ, ಅಲ್ಲಿ ಕಾರಂಜ ಯೋಜನೆ ಅಂತ ಬರುತ್ತೆ. MK ಈ ಥರ ಸ್ವಲ್ಪ ಇದನ್ನು ನೀವು ಬಾಲ್ಯದಲ್ಲಿ ಬ್ಯಾಲ್ ಅನ್ನೋದು ಬಾಲ್ಯದಲ್ಲಿ, ಮಂಜ್ರಾ ಅಂತಂದರೆ ಮಂಜ, ಕಾರಂಜಿ ನೋಡಲು ಬೀದರ್ಗೆ ಹೋದ, ಈ ಥರ ಕೂಡ ನೆನ್ಪಿಟ್ಕೋಬೋದು. ನಂತರದಲ್ಲಿ ಆಲ್ಮಟ್ಟಿ ಡ್ಯಾಮ್, ಆಲ್ಮಟ್ಟಿ ಜಾಗದಲ್ಲೇ ಕಟ್ಟಲಾಗಿದೆ. ವಿಜಯಪುರ ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ಮಲಪ್ರಭಾ ಯೋಜನೆ, ಇದು ಘಟಪ್ರಭಾ ಮಲಪ್ರಭಾ ಎರಡು ಬೆಳಗಾವಿಯಲ್ಲಿ ಬರುತ್ತೆ. ಬೆಳಗಾವಿ ಡಿಸ್ಟಿಕಲ್ಲಿ 2 ಬಂತು ನೋಡಿ, ಇಲ್ಲೊಂದು. ಅದು ಎರಡೂ ನೀವು ಲಿಂಕ್ ಮಾಡಿ ನೆನ್ಪಿಟ್ಕೋದು. ಇಲ್ಲಿ ಸವದತ್ತಿ ಬರಲ್ಲ, ಮನವಳ್ಳಿ ಬರುತ್ತೆ. ಮಲಪ್ರಭಾ ಯೋಜನೆ ಮನವಳ್ಳಿ, ಬೆಳಗಾವಿ, ಮಲಪ್ರಭಾ. ಓಕೆ, ಅಂದರೆ ಮಲಪ್ರಭಾ ಯೋಜನೆ ಮಲಪ್ರಭಾ ಅಂತಲೇ ಕರಿತೀವಿ, ಬೆಳಗಾವಿಯಲ್ಲಿ ಬರುತ್ತೆ. ಚಿಕ್ಕಹೊಳೆ ಯೋಜನೆ ಚಿಕ್ಕಹೊಳೆಗೆ ಕಟ್ಟಲಾಗಿದೆ, ಚಾಮರಾಜನಗರ, ಅಬ್ಬಳಗಳ್ಳಿ. ಓಕೆ, ಇದನ್ನು ನೀವು ಹಬ್ಬ ಚಿಕ್ಕ ರಾಜ ಹಬ್ಬ ಚಿಕ್ಕರಾಜ, ಈ ಥರ ಕೂಡ ನೆನ್ಪಿಟ್ಕೋಬಹುದು. ಈ ಟ್ರಿಕ್ಸ್ ಕೂಡ ಫಾಲೋ ಮಾಡಿ, ನಂತರದಲ್ಲಿ ಮೆಮೊರಿ ಟ್ರಿಕ್ಸ್ ಕೂಡ ಈಸಿ ಆಗುತ್ತೆ. ಬೆಣ್ಣೆತೊರೆ ಯೋಜನೆ ಅಂದರೆ ಅದೇ ಬೆಣ್ಣೆತೊರೆ ಹೆಸರಲ್ಲೇ ಕಟ್ಟಲಾಗಿದೆ. ಇಲ್ಲಿ ಕಲಬುರಗಿ, ಹೇರೂರು. ಓಕೆ, ಇದನ್ನು ನೀವು ಡಿಸ್ಟಿಕ್ ವೈಸ್ ಕೂಡ ನೆನ್ಪಿಟ್ಕೋಬಹುದು. ಮುಂದಿನ ಭಾಗದಲ್ಲಿ ನೋಡಿ, ಕಲಬುರಗಿ ಅಂದರೆ ಕಲಬೆರಕೆಯ ಬೆಣ್ಣೆಯನ್ನು ಹೇರಿದರು, ಯಾವ ಥರ ಕೂಡ ನೆನ್ಪಿಟ್ಕೋಬಹುದು ನೀವು. ನಾರಾಯಣಪುರ ಅಣೆಕಟ್ಟು ಹೆಸರು ನಾರಾಯಣಪುರಲ್ಲೇ ಕಟ್ಟಲಾಗಿದೆ. ಯಾವ ನದಿಗೆ? ಕೃಷ್ಣ ನದಿಗೆ ಕಟ್ಟಲಾಗಿದೆ, ಯಾದಗಿರಿ ಡಿಸ್ಟಿಕಲ್ಲಿ. ಕಲಬುರಗಿ, ಯಾದಗಿರಿ ಕನ್ಫ್ಯೂಸ್ ಆಗಬೇಡಿ, ಸೊ ನೆನ್ಪಿಟ್ಕೊಳ್ಳಿ. ನಂತರದಲ್ಲಿ ಸ್ಪೀಡಾಗಿ ಕವರ್ ಮಾಡೋಣ, ಯಾಕಂದರೆ ಶಾರ್ಟ್ಕಟ್ ಕೂಡ ಇದೆ ಇಲ್ಲಿ. ನವಿಲು ತೀರ್ಥ, ಸವದತ್ತಿ, ಬೆಳಗಾವಿಲಿ ಎಷ್ಟು ಬಂತು? ಈಗ 3 ಬಂತು ಬೆಳಗಾವಿಲಿ, ಅಂದರೆ ಡಿಸ್ಟಿಕ್ ವೈಸಲ್ಲಿ ನಿಮಗೆ ಗೊತ್ತಾಗುತ್ತೆ ಮುಂದಿನ ಭಾಗದಲ್ಲಿ. ನವಿಲು ತೀರ್ಥ, ಸವದತ್ತಿ, ಬೆಳಗಾವಿ, ಮಲಪ್ರಭಾ ನದಿಗೆ, ಅದು ಘಟಪ್ರಭಾ ಬೇರೆ, ಮಲಪ್ರಭಾ ಬೇರೆ. ಮಲಪ್ರಭಾವಿಗೆ 2 ಕಟ್ಟಲಾಗಿದೆ ನೋಡಿ, ಮಲಪ್ರಭಾ ಇಲ್ಲಂ ಬಂತು. ಸೊ ಮಲಪ್ರಭಾ ಯೋಜನೆ ಮನವಳ್ಳಿ, ಇಲ್ಲಿ ನೋಡಿ, ಮಲಪ್ರಭಾ ಸವದತ್ತಿಯಲ್ಲಿ ಕಟ್ಟಲಾಗಿದೆ, ಬೆಳಗಾವಿ. ನವಿಲು ತೀರ್ಥ ಯೋಜನೆ ಎಲ್ಲಿದೆ ಅಂದರೆ ಸವದತ್ತಿಯಲ್ಲಿದೆ. ಸವದತ್ತಿ ಎಲ್ಲ ನಿಮಗೆಲ್ಲರೂ ಗೊತ್ತು, ಅಲ್ಲಿ ನವಿಲು ತೀರ್ಥ ಪ್ರಾಜೆಕ್ಟ್ ಇದೆ ಅಂತ, ಈ ಥರ ಕೂಡ ನೆನ್ಪಿಟ್ಕೋಬಹುದು. ಗಾಜನೂರು ಅಣೆಕಟ್ಟೆ ಶಿವಮೊಗ್ಗದಲ್ಲಿ ಕಟ್ಟಲಾಗಿದೆ, ಅಂದರೆ ತುಂಗಾ ಅಣೆಕಟ್ಟನ್ನು ಗಾಜನೂರಲ್ಲಿ ಕಟ್ಟಲಾಗಿದೆ. ಗಾಜನೂರು ಅಣೆಕಟ್ಟನ್ನು ತುಂಗಾ ನದಿ ಕಟ್ಟಲಾಗಿದೆ ಶಿವಮೊಗ್ಗದಲ್ಲಿ ಕಟ್ಟಲಾಗಿದೆ. ಅಲ್ಲೇ 2 ಬರುತ್ತೆ, ಶಿವಮೊಗ್ಗ ಡಿಸ್ಟಿಕಲ್ಲಿ. ಮುಂದಿನ ಭಾಗದಲ್ಲಿ ನಿಮಗೆ ಗೊತ್ತಾಗುತ್ತದೆ. ಲಕ್ಕವಳ್ಳಿ ಯೋಜನೆ ತರೀಕೆರೆ, ಚಿಕ್ಕಮಗಳೂರು, ಭದ್ರಾ. ಸೊ ಲಕ್ಕವಳ್ಳಿ ಯೋಜನೆಯಲ್ಲಿ ಭದ್ರಾ ಡ್ಯಾಮಿಗೆ ಕಟ್ಟಲಾಗಿದೆ, ತರೀಕೆರೆಯಲ್ಲಿ ಕಟ್ಟಲಾಗಿದೆ. ಚಿಕ್ಕಮಗಳೂರು ಎಷ್ಟು ಬಂತು? 2 ಬಂತು. ನೆಕ್ಸ್ಟು ಲಿಂಗನಮಕ್ಕಿ ಅಣೆಕಟ್ಟು, ಸಾಗರ, ಶಿವಮೊಗ್ಗ, ಶರಾವತಿ. ಇದು ಲಿಂಗನಮಕ್ಕಿ ಅಣೆಕಟ್ಟು ಇಂಪಾರ್ಟೆಂಟ್, ಇದು ತುಂಬ ಈಸಿಯಾಗಿ ನೆನ್ಪಿಟ್ಕೋಬೋದು. ಹೇಗೆಂದರೆ ಶರಾವತಿ ನದಿ ಅಂತಂದರೆ ಜೋಗ ಜಲಪಾತ. ಜೋಗ ಜಲಪಾತದಲ್ಲಿ ಮೇನ್ ಅದೇ ಲಿಂಗನಮಕ್ಕಿ ಅಣೆಕಟ್ಟು, ಜೋಗ ಜಲಪಾತಕ್ಕೆ ನೀರು ಬರೋದು. ನಂತರದಲ್ಲಿ ಸೂಪಾ ಅಣೆಕಟ್ಟು, ಜೊಯ್ಡಾ, ಉತ್ತರ ಕನ್ನಡ, ಕಾಳಿ ನದಿ. ಇದನ್ನ ಯಾವ ಥರ ನೆನ್ಪಿಟ್ಕೊಂತೀರ ಅಂದರೆ ಕಾಳಿ, ಜೊಯ್ಡಾ, ಸೂಪಾ ಅಂದರೆ ದಾಂಡೇಲಿ ಕೇಳಿರ್ತೀರ ನೀವು. ದಾಂಡೇಲಿಯಲ್ಲೆಲ್ಲ ರಿವರ್ ರಾಫ್ಟಿಂಗ್ ಎಲ್ಲ ಹೋಗ್ತಿರಲ್ವ, ಸೊ ಆ ಪ್ರಕಾರ ಇದು ಕೂಡ ನೆನ್ಪಿಟ್ಕೋಬೋದು. ಮಾರ್ಕನಹಳ್ಳಿ ಕುಣಿಗಲಲ್ಲಿ ಬರುತ್ತೆ. ತುಮಕೂರು ಕುಣಿಗಲ್ ನಿಮ್ಗೆ ಈಸಿಯಾಗಿ ನೆನಪಿರುತ್ತೆ. ಶಿಂಷಾ, ಇದೊಂದು ಸ್ವಲ್ಪ ವಿಚಿತ್ರ, ಅಂದರೆ ಬೇರೆ ಥರ ಹೆಸರಿದೆ, ಬೇಗ ನೆನ್ಪಿಡುತ್ತೆ ನಿಮಗೆ. ಶಿಂಷನಿಗೆ ಮಾರ್ಕ್ ಹಾಕಿದ್ರು, ಇಲ್ಲಿ ಕುಣಿಗಲಲ್ಲಿ, ತುಮಕೂರು ಡಿಸ್ಟಿಕ್, ಈ ಥರ ನೆನ್ಪು ಕೂಡ ನೆನ್ಪಿಟ್ಕೋಬೋದು. ಗಂಡೋರಿ ನಾಳ ನದಿಗೆ ಕಟ್ಟಲಾಗಿದೆ, ಎಲ್ಲಿ? ಕಲಬುರಗಿಲಿ ಎಷ್ಟು ಬಂತು? ಈಗ 2 ಬಂತು. ನೆಕ್ಸ್ಟ್ ವಾರಾಹಿ ಯೋಜನೆ ಪಶ್ಚಿಮ ಘಟ್ಟದಲ್ಲಿ ಬರುತ್ತೆ, ಉಡುಪಿ ಭಾಗದಲ್ಲಿ ನೋಡಿ, ಈ ಕಡೆ ಭಾಗದಲ್ಲಿ ಒಂದೇ ಒಂದು ಸಿಗ್ತೀವಿ ಇವಾಗ ನಮಗೆ, ವಾರಾಹಿ. ನಂತರ ಯುಗಚಿ ಅಣೆಕಟ್ಟು, ಯುಗಚಿಯಲ್ಲೇ ಕಟ್ಟಲಾಗಿದೆ, ಹಾಸನದಲ್ಲಿ 2 ಬಂತು, ಯುಗಚಿ ನದಿಗೆ ಕಟ್ಟಲಾಗಿದೆ. ಇದು ನೆನ್ಪಿಟ್ಕೋಬೋದು ನೀವು. ನಂತರ ನೆನಪಿಡುವ ಶಾರ್ಟ್ಕಟ್ ಟ್ರಿಕ್ಸ್ ಯಾವ ಥರ ಇದೆ ಅಂದರೆ ನೋಡಿ, ಕೃಷ್ಣನ ಮಗ ಘಟ, ಮೊಮ್ಮಗ ಮಲ, ತಂಗಿ ತುಂಗ, ಭಾವ ಭದ್ರ. ಅಂದರೆ ಕೃಷ್ಣ ನದಿಗೆ ಉಪನದಿಗಳು. ಒಂದು ವಾಕ್ಯದಲ್ಲಿ ಕೃಷ್ಣ ನದಿ ಮತ್ತು ಅದರ ಉಪನದಿಗಳಾದ ಘಟಪ್ರಭಾ, ಮಲಪ್ರಭಾ, ತುಂಗ, ಭದ್ರವನ್ನು ಸುಲಭವಾಗಿ ನಾವು ನೆನಪಿಟ್ಕೋಬಹುದು. ತುಂಗಭದ್ರ ನೆನಪಿರುತ್ತೆ, ಘಟಮಲ, ಈ ಥರ ನೋಡಿ, ಘಟ, ಮಲ, ತುಂಗ, ಭದ್ರ. ಸೊ ಈ ಥರ ಕೂಡ ನೆನ್ಪಿಟ್ಕೋಬೋದು. ಇವಾಗ ನೋಡಿ, ಪ್ರಮುಖ ಯೋಜನೆಗಳು ಯಾವ ಥರ ಕಟ್ಟಲಾಗಿದೆ. ಕೃಷ್ಣಾ ನದಿ, ಮೇನ್ ಕೃಷ್ಣಾ ನದಿಗೆ ಆಲ್ಮಟ್ಟಿ ಡ್ಯಾಮ್ ಕಟ್ಟಲಾಗಿದೆ, ವಿಜಯಪುರದಲ್ಲಿ. ನಾರಾಯಣಪುರ ಕಟ್ಟಲಾಗಿದೆ, ಯಾದಗಿರಿಯಲ್ಲಿ. 2 ಇಲ್ಲೇ ಸಿಗ್ಬಿಡ್ತು. ಕೃಷ್ಣಾ ನದಿಗೆ, ಈ ನದಿಗೆ ಏನೇನು ಕಟ್ಟಿದ್ದಾರೆ ಅನ್ನೋದು ಕೂಡ ನೆನ್ಪಿಟ್ಕೋಬೋದು ಇಲ್ಲಿ. ನಂತರದಲ್ಲಿ ವಿಜಯ, ಇದನ್ನ ಯಾವ ಥರ ನೆನ್ಪಿಟ್ಕೋಬೇಕು ಅಂದರೆ ನೆನ್ಪಿಟ್ಕೋಬಹುದು ಅಂದರೆ, ವಿಜಯ ಪಡೆದ ಕೃಷ್ಣನಿಗೆ ಯಾದಗಿರಿಯಲ್ಲಿ ನಾರಾಯಣ ಸಿಕ್ಕನು, ಈ ಥರ ಕೂಡ ನೀವು ನೆನ್ಪಿಟ್ಕೊಳ್ಬಹುದು. ಅಂದರೆ ಕೃಷ್ಣಗೆ ಮಾತ್ರ. ಕೃಷ್ಣನ ಉಪನದಿಗಳು, ಕೃಷ್ಣ ನದಿಯ ಉಪನದಿಗಳು ಯಾವ ಬರುತ್ತೆ? ಘಟಪ್ರಭಾ, ಮಲಪ್ರಭಾ, ತುಂಗಭದ್ರ.
ಅದೇ ಮಲ್ಲಾಪುರ ಬಳ್ಳಾರಿ ಅಂದರೆ ಹೊಸಪೇಟೆ ಮುನಿರಾಬಾದ್. ಮಲಪ್ರಭಾ ಅಂದರೆ ಸವದತ್ತಿ ನವಿಲು ತೀರ್ಥ ಎರಡು ಬರುತ್ತೆ. ಮಲಪ್ರಭಾದಲ್ಲಿ 2 ನದಿಗಳನ್ನು ಅಣೆಕಟ್ಟು, ಅಂದರೆ ಇದೇ ನದಿಗೆ ನೀವು ಪ್ರೀವಿಯಸ್ ನೋಡಿದ್ದೀರಾ ನೋಡಿ, ಇಲ್ಲಿ ಪ್ರೀವಿಯಸ್ ಎಲ್ಲಿದೆ ನಿಮಗೆ, ಇಲ್ಲಿ ಮಲಪ್ರಭಾ 2 ಸಿಕ್ಕಾಯ್ತು ಇಲ್ಲಿ ನೋಡಿ, ಇಲ್ಲೊಂದಿದೆ ಮಲಪ್ರಭಾ. ಈ ಥರ ನೀವು ಅಲ್ಲಿ ಜಾಸ್ತಿ ನಿಮಗೆ ನೆನ್ಪಿಡೋದು ಕಷ್ಟ ಆಗುತ್ತೆ, ಇಲ್ಲಿ ಈಜಿ ಆಗುತ್ತೆ. ಕೃಷ್ಣಾ ನದಿಗೆ ಅದರದ್ದು ನೆಕ್ಸ್ಟ್ ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ ಉಪನದಿಗಳು. ಇದರಲ್ಲಿ ಯಾವುದು ಘಟಪ್ರಭಾಗೆ ಹಿಡಕಲಲ್ಲಿ ಬೆಳಗಾವಿಯಲ್ಲಿ ಕಟ್ಟಲಾಗಿದೆ. ಮಲಪ್ರಭಾ ನದಿಗೆ 2 ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಯಾವುದು ಸವದತ್ತಿ ಮತ್ತು ನವಿಲು ತೀರ್ಥದಲ್ಲಿ ಕಟ್ಟಲಾಗಿದೆ. ಅದು ಬೆಳಗಾವಿ ಡಿಸ್ಟಿಕಲ್ಲಿ ಬರುತ್ತೆ. ನವಿಲು ತೀರ್ಥ ಇವೆರಡು ಬೆಳಗಾವಿಯಲ್ಲಿ ಬರುತ್ತೆ. ನಂತರದಲ್ಲಿ ತುಂಗಭದ್ರಾ ಬಳ್ಳಾರಿ, ಘಟಪ್ರಭಾ ಹಿಡಕಲಲ್ಲಿ ಕಟ್ಟಲಾಗಿದೆ. ಅಂದರೆ ಗೋಕಾಕ್ ಫಾಲ್ಸ್ ಹೇಳಿದ್ನಲ್ಲ ನಿಮಗೆ ನಾನು, ಅದು ಬೆಳಗಾವಿಯಲ್ಲಿ. ಸೊ ಈ ಥರ ಕೂಡ ನೀವು ಈಜಿಯಾಗಿ ನೆನ್ಪಿಟ್ಕೋಬಹುದು. ಕಾವೇರಿ ನದಿ ವ್ಯವಸ್ಥೆ ಯಾವ ಥರ ಅಂದರೆ, ಕಾವೇರಿ ಮಂಡದಲ್ಲಿ ಹರಿದು ತಂಗಿಯರಾದ ಹೇಮಾವತಿ, ಹಾರಂಗಿ, ಕಬಿನಿಯನ್ನು ಸೇರುತ್ತಾಳೆ. ಯಾವ ಥರ ನೆನ್ಪಿಟ್ಕೋಬೇಕಂದ್ರೆ, ಇದೊಂದು ಶಾರ್ಟ್ಕಟ್ ಫಾರ್ಮು, 2-3 ಸರಿ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ನಿಮಗೆ ನೆನಪಿರುತ್ತೆ. ಫಸ್ಟ್ ಕಾವೇರಿ ಮಂಡ್ಯದಲ್ಲಿ ಹರಿದು ತಂಗಿಯರಾದ ಹೇಮಾವತಿ HH ಹಾಸನ, ಹಾರಂಗಿ HK ಹೈದರಾಬಾದ್ ಕರ್ನಾಟಕ ಥರ ನೆನ್ಪಿಟ್ಕೋಬೇಕು. ಹಾರಂಗಿ ಕೊಡಗು, ಕಬಿನಿ ಮೈಸೂರನ್ನು ಸೇರುತ್ತಾಳೆ. ಕಾವೇರಿಯ ಪ್ರಮುಖ ಉಪನದಿಗಳು ಮತ್ತು ಅವರ ಹರಿಯುವ ಜಿಲ್ಲೆಗಳ ಸರಳ ನೆನಪಿನ ಸೂತ್ರ ಇದು. ಮೇನು KRS ಬರೋದು ಕನ್ನಂಬಾಡಿ ಮಂಡ್ಯ ಡಿಸ್ಟಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಕಾವೇರಿ ನದಿ ಇದು. ಅದರ ನಂತರ ಅದರ ಉಪನದಿ ಹೇಮಾವತಿ, ಹಾರಂಗಿ. ಹೇಮಾವತಿ ಗೋ, HH ಹೇಮಾವತಿ ಹಾಸನ, ಗೋ ಹಾಸನಕ್ಕೆ ಗೋ. ಹಾರಂಗಿ ಅಂದ ತಕ್ಷಣ ಹದಗೂರು, HH ಬರುತ್ತೆ, HK. ಓಕೆ, ಹೈದರಾಬಾದ್ ಕರ್ನಾಟಕ ಈ ಥರ ನೆನ್ಪಿಟ್ಕೊಳ್ಳಿ. ನಂತರದಲ್ಲಿ ಕಬಿನಿ ಮೈಸೂರು ಬೀಚ್ನಲ್ಲಿ, ಅಂದರೆ ಮೈಸೂರಲ್ಲಿ 2 ಬರುತ್ತೆ, ಇಲ್ಲೇ ಇದೆ ನೋಡಿ, ಬೀರು, ಅಲ್ಲಿ ಪ್ರೀವಿಯಸ್ ಹೇಳಿದ್ನಲ್ಲ, ಕಬಿನಿ ನುಗು, ಈ ಥರ ನೆನ್ಪಿಟ್ಕೊಳ್ಬಹುದು. ನಂತರದಲ್ಲಿ ಚಾಮರಾಜನಗರ ಕೂಡ ಇಲ್ಲಿ ಕವರ್ ಆಗಿದೆ. ಚಿಕ್ಕ ಹೊಳೆಯಲ್ಲಿ ಅಂದರೆ ರಾಜ ಚಿಕ್ಕವನು, ಹಬ್ಬ ರಾಜ ಚಿಕ್ಕವನು, ಅಲ್ಲಿ ಪ್ರೀವಿಯಸ್ ಅಲ್ಲಿ ಕವರ್ ಮಾಡಿದ್ದೀನಿ, ಅದೇ ಥರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಆಲಮಟ್ಟಿ ಅಣೆಕಟ್ಟು, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಉತ್ತರ ಕರ್ನಾಟಕದ ಜೀವನಾಡಿ ಆಗಿರುವ ಆಲಮಟ್ಟಿ ಅಣೆಕಟ್ಟು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಲ್ಲಿದೆ. ಇದು ಕೃಷ್ಣಾ ಮೇಲ್ದಂಡೆಯ ನೀರಾವರಿ ಯೋಜನೆಯಾಗಿದ್ದು ಪ್ರಮುಖ ಭಾಗವಾಗಿದ್ದು ಕೃಷಿ ಹಾಗೂ ಬೃಹತ್ ಜಲ ವಿದ್ಯುತ್ ಉತ್ಪಾದನೆ ಹೆಸರುವಾಸಿಯಾಗಿದೆ. ಆಲಮಟ್ಟಿ ಡ್ಯಾಮ್ ಎಲ್ಲಿ ಬರುತ್ತೆ, ಜಲಾಶಯ ಬರುತ್ತೆ. ಓಕೆ, ನೆಕ್ಸ್ಟ್ ಪಶ್ಚಿಮಕ್ಕೆ ಹರಿಯುವ ನದಿ ಯೋಜನೆ. ಅಂದರೆ ಕಾಳಿ ನದಿ ಯಾವ ಕಡೆ ಹರಿಯುತ್ತೆ? ಕಾಳಿ ನದಿ ನಿಮಗೆ ಹೇಳಿದೆ ರಿವರ್ ರಾಫ್ಟಿಂಗ್ ಆಗುತ್ತೆ. ರಿವರ್ ರಾಫ್ಟಿಂಗಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬರುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿರ್ಸಿ ಕೂಡ ಕವರ್ ಆಗುತ್ತೆ, ಅದೆಲ್ಲ ಭಾಗ ಬರುತ್ತಲ್ಲ, ನಿಮಗೆ ಗೊತ್ತಿದೆ. ಸೂಫಾ ಅಣೆಕಟ್ಟು ಕಟ್ಟಲಾಗಿದೆ. ಸೊ ನಂತರ ಶರಾವತಿ ಶಿವಮೊಗ್ಗ ಜೋಗ್ ಫಾಲ್ಸ್, ಇದು ಯಾವಾಗಲೂ ನೆನಪಿರಬೇಕು, ಲಿಂಗನಮಕ್ಕಿ. ಜೋಗ್ ಫಾಲ್ಸ್ ಅಂದ ತಕ್ಷಣ ನಿಮಗೆ ಏನು ಬರಬೇಕು, ಲಿಂಗನಮಕ್ಕಿ, ಶರಾವತಿ ಯೋಜನೆ. ವಾರಾಹಿ ಅಂದರೆ ಒಂದೇ ಪಶ್ಚಿಮ ಘಟ್ಟ ಕರೆಯೋದು ಉಡುಪಿ ಜಿಲ್ಲೆಯಲ್ಲಿ, ಅದೊಂದೇ, ಅದ್ರ ಪ್ರಕಾರ ನೆನಪಿಟ್ಕೋಬಹುದು. ನಂತರದಲ್ಲಿ ಪ್ರಮುಖ ಅದೊಂದು ಗ್ಯಾಲರಿ ನೋಡಿ, ಈ ಥರ ತುಂಗಭದ್ರಾ ಈ ಥರ ಇದೆ, ಸೂಪಾ ಅಣೆಕಟ್ಟು, ರಾಜ ಕೃಷ್ಣ KRS ಡ್ಯಾಮು. ನೆಕ್ಸ್ಟು ಜಿಲ್ಲಾವಾರು ಯೋಜನೆಗಳು ಒಂದು ನೋಟ್, ಅಂದರೆ ಡಿಸ್ಟಿಕ್ ವೈಸ್ ನೆನಪಿಟ್ಕೊಳ್ಳೋಣ. ಅಂದರೆ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಯಾವ ನದಿಗಳು ಹರಿಯುತ್ತವೆ, ಅಂದರೆ ಯಾವ ಡಿಸ್ಟಿಕ್ ಬರುತ್ತೆ ಅಲ್ಲಿ ಯಾವ ನದಿಗಳು ಹರಿದು ಹೋಗುತ್ತವೆ. ದಕ್ಷಿಣ ಒಳನಾಡು, ಉತ್ತರ ಒಳನಾಡು. ಯಾವ್ಯಾವ ಭಾಗ ಬರುತ್ತೆ ಅಂದರೆ ಮಲೆನಾಡು ಅಂತಂದರೆ ಶಿವಮೊಗ್ಗ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳು ಹೆಚ್ಚಿನ ಜಲ ವಿದ್ಯುತ್ ಮತ್ತು ನೀರಾವರಿ ಯೋಜನೆಗಳನ್ನು ಹೊಂದಿವೆ. ದಕ್ಷಿಣ ಭಾಗ ಅಂತಂದರೆ ಮೈಸೂರು, ಹಾಸನ, ಮಂಡ್ಯ. ಅಂದರೆ ಯಾವಾಗಲೂ ನೀವು ಮೈಸೂರು, ಹಾಸನ, ಮಂಡ್ಯ, ತುಮಕೂರು ಈ ಥರ ಒಂದೇ ಲೈನಲ್ಲಿ ಸಿಗುತ್ತೆ. ಚಾಮರಾಜನಗರಗಳು, ಕಾವೇರಿ ನದಿಯನ್ನು ಸಿಗುತ್ತೆ ನಿಮಗೆ. ಉತ್ತರ ಒಳನಾಡು ಬೆಳಗಾವಿ, ಕಲಬುರಗಿ, ಬೀದರ್, ಉತ್ತರ ಕರ್ನಾಟಕದ ಭಾಗ, ವಿಜಯಪುರ, ಯಾದಗಿರಿ, ಚಿತ್ರದುರ್ಗ, ಬಳ್ಳಾರಿ ಜಿಲ್ಲೆಗಳಲ್ಲಿ ಕೃಷ್ಣಾ ನದಿ ಅಂದರೆ ಮೇನು ನಿಮಗೆ ಇಲ್ಲಿ 2 ನದಿಗಳು ಸಿಗ್ತವೆ. ಒಂದೇ ಒಂದು ಬಳ್ಳಾರಿ ತುಂಗಭದ್ರಾ ಬಿಟ್ಟರೆ ಬಾಕಿ ಇರೋ ಜಾಗದಲ್ಲಿ ಕೃಷ್ಣಾ ನದಿಗಳು ಸಿಗುತ್ತೆ. ಕೃಷ್ಣಾ ನದಿ ಸಿಗುತ್ತೆ. ನೆಕ್ಸ್ಟು ಶಿವಮೊಗ್ಗ, ಬೆಳಗಾವಿ, ಚಿಕ್ಕಮಗಳೂರು ಕವರ್ ಮಾಡೋಣ. ಇಲ್ಲಿ ಶಿವಮೊಗ್ಗ, ಬೆಳಗಾವಿ, ಚಿಕ್ಕಮಗಳೂರು. ಶಿವಮೊಗ್ಗ ಡಿಸ್ಟಿಕಲ್ಲಿ ಯಾವ್ದಾದ್ರು ಬರುತ್ತೆ, ತುಂಗಾ ಅಣೆಕಟ್ಟು, ಗಾಜನೂರು, ಲಿಂಗನಮಕ್ಕಿ. ಇಲ್ಲಿ ಮೇನ್ ನಿಮಗೆ ಶಿವಮೊಗ್ಗ ಡಿಸ್ಟಿಕಲ್ಲಿ ಮೇನ್ ಶರಾವತಿ ನೆನ್ಬಿಟ್ಕೊಳ್ಳಿ, ಶರಾವತಿ. ಸೊ ನಂತರದಲ್ಲಿ ತುಂಗಾ ನದಿ ಎಳೆ ಬರೋದು. ಆಮೇಲೆ ಅದು ಕೂಡಿಯಲ್ಲಿ ಮಿಕ್ಸ್ ಆಗಿ, ಅಂದರೆ 2 ಒಟ್ಟಿಗೆ ಸೇರಿ ತುಂಗಭದ್ರಾ ಆಗುತ್ತೆ. ಅದು ತುಂಗಭದ್ರಾ ಆಗಿ ನಂತರದಲ್ಲಿ ಹೊಸಪೇಟೆವರೆಗೆ ಹೋಗುತ್ತೆ, ಅಲ್ಲೊಂದು ಡ್ಯಾಮ್ ಸಿಗುತ್ತೆ ತುಂಗಭದ್ರಾ. ಈ ಥರ ಒಂದು ಪಾತ್ ಮಾಡಿ ನೆನ್ಪಿಟ್ಕೊಳ್ಳಿ. ಬೆಳಗಾವಿಲ್ಲ ಅಂದರೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೆ ಇದರ ಸ್ವಲ್ಪ ತಗೊಳ್ಳಿ ವಿಷಯನ. ನಿಮ್ಮ ಪ್ರಕಾರ ನಿಮಗೆ ಹೇಗೆ ಈಸಿಯಾಗಿ ಆಗುತ್ತೋ ಸುಲಭನೋ ನೆನ್ಪಿಟ್ಕೊಳ್ಳೋದಕ್ಕೆ ಆ ಥರ ಸುಲಭವಾಗಿ ನೆನ್ಪಿಟ್ಕೊಳ್ಳಿ. ಇದು ನನ್ನ ಪ್ರಕಾರ ನಿಮಗೆ ಹೇಳ್ತಾ ಇದ್ದೀನಿ. ಬೆಳಗಾವಿಯಲ್ಲಿ ಘಟಪ್ರಭಾ, ಮಲಪ್ರಭಾ, ನವಿಲು ತೀರ್ಥ, ಅಂದರೆ ಅದಕ್ಕೊಂದು ಶಾರ್ಟ್ಕಟ್ ಫಾರ್ಮ್ ಇದೆ. ಶಾರ್ಟ್ಕಟ್ ಫಾರ್ಮ್ ಪ್ರಕಾರನೇ ಇಲ್ಲಿ ಮೆನ್ಷನ್ ಆಗಿದೆ. ಚಿಕ್ಕಮಗಳೂರಲ್ಲಿ ಯಾವ್ದು ಬರುತ್ತೆ, 2 ಬರುತ್ತೆ. ಭದ್ರಾ ಯೋಜನೆ ಒಂದು ಬರುತ್ತೆ, ಅಂದರೆ ಭದ್ರಾ ಇದು ಲಕ್ಕವಳ್ಳಿಯಲ್ಲಿ ಕಟ್ಟಿರೋದು. ನಂತರದಲ್ಲಿ ಲಕ್ಕವಳ್ಳಿ ಅಣೆಕಟ್ಟು ಬರುತ್ತೆ. ನೆಕ್ಸ್ಟು ಮೈಸೂರು ಭಾಗದಲ್ಲಿ 2 ಬರುತ್ತೆ, ಕಬಿನಿ ನುಗು.
ಬೀಚ ಬೀರು. ಇನ್ನೊಂದು 2-3 ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗ್ಬಿಡುತ್ತೆ. ಈಗ ಕಬಿನಿಗೆ ಕಬಿನಿ, ನುಗ್ಗುಗೆ ನುಗ್ಗು. ಕಲಬುರಗಿಲಿ 2 ಬರುತ್ತೆ, ಬೆಣ್ಣೆತೊರೆ, ಗಂಡೋನಿ. ಓಕೆ, ಹೇರೂರು ಮತ್ತು ಕಲಬುರಗಿ ಸ್ಥಳದಲ್ಲಿ ಬರುತ್ತೆ. ಹಾಸನದಲ್ಲಿ ಹೆಚ್ ಹೆಚ್, ಹೇಮಾವತಿ ಅಂತ ಬರುತ್ತೆ, ಯುಗಚಿ ಅಂತ ಬರುತ್ತೆ. ಓಕೆ, ನೆಕ್ಸ್ಟು ಚಿತ್ರದುರ್ಗದಲ್ಲಿ ಚಿತ್ರವಾಣಿ ಮತ್ತು ವೇದ, ವೇದ ಚಿತ್ರವಾಣಿ, ಇದು ಈಸಿಯಾಗಿ ನೆನಪಿರುತ್ತೆ ನಿಮಗೆ. ಮಂಡ್ಯದಲ್ಲಿ ಬರೋದು ಮೇನ್ KRS ಕಾವೇರಿ. ಬಳ್ಳಾರಿಯಲ್ಲಿ ಬರೋದು ಅದೇನ ಹೇಳಿದ್ನಲ್ಲ ತುಂಗಭದ್ರ. ಕೊಡಗುದಲ್ಲಿ ಹಾರಂಗಿ. ಓಕೆ, HK, ಹೈದರಾಬಾದ್ ಕರ್ನಾಟಕ ಅಂತೀವಲ್ಲ ಅದೇ ರೀತಿ HK ಕೊಡಗು. ನೆಕ್ಸ್ಟು ಬೀದರಲ್ಲಿ ಒಂದೇ ಒಂದು ಬರುತ್ತೆ, ಬೀದರ್ ಅಂದರೆ ಮಂಜ. ಬಾಲ್ಯದಲ್ಲಿ ಮಂಜ ಕಾರಂಜಿ ನೋಡಲು ಬೀದರ್ಗೆ ಹೋದ. ವಿಜಯಪುರ, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಲಮಟ್ಟಿ ಡ್ಯಾಮ್ ಕೃಷ್ಣ ಕಟ್ಟಲಾಗಿದೆ, ಅದು ವಿಜಯಪುರದಲ್ಲಿ ಬರುತ್ತೆ. ಅದು ಪ್ರೀವಿಯಸ್ ಒಂದು ಸ್ಲೈಡಲ್ಲಿ ಕೂಡ ಹೇಳಿದ್ದೀನಿ ನಾನು ನಿಮಗೆ. ಚಾಮರಾಜನಗರದಲ್ಲಿ ಚಿಕ್ಕ ಹೊಳೆ ಹಬ್ಬ ಚಿಕ್ಕ ರಾಜವನು, ಈ ಥರ ನೆನ್ಪಿಟ್ಕೊಳ್ಳಿ. ಯಾದಗಿರಿಯಲ್ಲಿ ನಾರಾಯಣಪುರ, ಅದಕ್ಕೊಂದು ಸ್ಟೋರಿ ಇದೆಯಲ್ಲ, ಸ್ಟೋರಿ ನೋಡಿ. ವಿಜಯ ಪಡೆದ ಕೃಷ್ಣನಿಗೆ ಯಾದಗಿರಿಯಲ್ಲಿ ನಾರಾಯಣ ಸಿಕ್ಕ. ಓಕೆ, ಹಾರಂಗಿ ಯಾದಗಿರಿ. ಓಕೆ, ನಂತರ ಉತ್ತರ ಕನ್ನಡದಲ್ಲಿ ಒಂದೇ ಒಂದು ಜೊಯ್ಡಾ ಕಾಳಿ ನದಿ ಅಂದರೆ ರಿವರ್ ರಾಫ್ಟಿಂಗ್ ದಾಂಡೇಲಿ. ತುಮಕೂರಲ್ಲಿ ಕುಣಿಗಲ್ಲು, ಶಿಂಷಾ, ಇದೊಂದೇ ಸಪ್ರೇಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಉಡುಪಿಯಲ್ಲಿ ವಾರಾಹಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲ ಕವರ್ ಮಾಡಿದ್ದೀನಿ. ಒಂದ್ಸರಿ ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿ, PDF ನೋಡಿ ಪ್ರಾಕ್ಟೀಸ್ ಮಾಡಿದರೆ, ಒಂದೇ ಒಂದು ಸರಿ ಓದಿದರೆ ಸಾಕು ನೀವು. ನಂತರದಲ್ಲಿ ಈಸಿಯಾಗಿ ಹೇಳ್ತೀರಾ, ಯಾವುದು ಎಕ್ಸ್ಟ್ರಾ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಬರಲ್ಲ. ಅಷ್ಟೊಂದು ಚೆನ್ನಾಗಿ ಕವರ್ ಮಾಡಿದ್ದೀನಿ ಅಂತ ನಾನು ಅನ್ಕೊಳ್ತೀನಿ. ಏನಾದರೂ ಇದರಲ್ಲಿ ಕೆಲವೊಂದು ಅಪ್ಡೇಟ್ ಆಗಿರುತ್ತೆ, ನಾವು ಅಪ್ಡೇಟ್ ಮಾಡಿರಲ್ಲ. ಯಾವುದೋ ಒಂದು ಗೂಗಲೋ ಮತ್ತೊಂದು ಬುಕ್ ರೆಫರ್ ಮಾಡಿ ನಿಮಗೆ ಟೀಚ್ ಮಾಡಿರ್ತೀವಿ. ಏನಾದರೂ ತಪ್ಪಾಗಿದ್ದರೆ, ಏನಾದರೂ ಚೇಂಜಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ. ಈ ವಿಡಿಯೋದ ಕಂಪ್ಲೀಟ್ PDF ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಆ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ಲು, ನಂತರದ ಈ ವಿಡಿಯೋದ ಪರ್ಟಿಕ್ಯುಲರ್ ವಿಡಿಯೋದ ಲಿಂಕು ಎಲ್ಲ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.